ಅಮ್ಮ ಏನ್ ಮಾಡ್ತಾ ಇದೀಯಮ್ಮ? ಊಟ ಆಯ್ತಾ ಅಮ್ಮ? ಅಪ್ಪ BP ಶುಗರ್ ಮಾತ್ರೆ ತಗೊಂಡ್ರಾ? ರಾಜು ಮನೆಗ್ ಬಂದ್ ಸೇರಿದ್ನೇನಮ್ಮ? 8 ಗಂಟೆ ಆಗಿದೆ. ಅಮ್ಮ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ಯಾ? ಚೆನ್ನಾಗಿದ್ದೇನಮ್ಮ, ಚೆನ್ನಾಗಿದ್ದೀನಿ ಅಮ್ಮ. ಮದ್ವೆ ಮಾಡೋದಕ್ಕೂ ಮುಂಚೆ ಮಗಳೇ ಇವನ್ ಜೊತೆ ಮದ್ವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀನಮ್ಮ ಅಂತ ಕೇಳಿದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತಮ್ಮ. ನಿಮ್ಮ ನಂಬಿ ಇವತ್ತು ಹಸೆಮಣೆ ಮೇಲ್ಗಡೆ ತಲೆ ಬಗ್ಸಿದಕ್ಕೆ ಯಾವ ಮನೆ ಕೊಟ್ಟಿದ್ದೀರಮ್ಮ? ನನ್ನನ್ನ ಯಾವ ಮನೆ ಕೊಟ್ಬಿಟ್ಟಿದ್ದೀರಾ ಅಮ್ಮ? ಅಪ್ಪ ನೀನು ಮದ್ವೆ ಮಾಡ್ಕೊಡೋದಕ್ ಮುಂಚೆ ಒಂದ್ಸಲ ಯೋಚನೆ ಮಾಡಿ ದುಡ್ಕೊಂಡ್ ತಿನ್ನೋ ಗುಣವಂತಂಗ್ ಕೊಡ್ಬೋದಾಗಿತ್ತಮ್ಮ. ಕಿತ್ಕೊಂಡ್ ತಿನ್ನೋ ಹಣವಂತಂಗ್ ಕೊಟ್ಬಿಟ್ರಿ ಅಮ್ಮ. ನನ್ಗಿಲ್ಲಿ ಯಾರು ಭಾವನೆ ಉಳ್ಳ ಮನುಷ್ಯರು ತರ ಕಾಣಿಸ್ತಾ ಇಲ್ಲ ಅಮ್ಮ. ಎಲ್ರು ದುಡ್ಡಿಂದೆ ಓಡೋ ಯಂತ್ರಗಳ ತರ ಕಾಣಿಸ್ತಾ ಇದಾರೆ. ಆಗ್ತಿಲ್ಲ ಅಮ್ಮ ನನ್ಗೆ ಇವ್ರ ಜೊತೆ ಬದುಕೋದಿಕ್ಕೆ, ಖಂಡಿತ ಆಗ್ತಿಲ್ಲ ಅಮ್ಮ. ಅಮ್ಮ ಅಪ್ಪ ನೀನು ಹೇಳ್ತಿದ್ರಿ ಅಂತ ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಾದ್ರೆ ತಲೆ ಬಗ್ಗಿಸ್ಕೊಂಡೇ ಹೋಗ್ತಿದ್ವು ಅಮ್ಮ. ಇದುವರೆಗೂ ಯಾವುದನ್ನು ತಲೆ ಎತ್ತಿ ನೋಡಿಲ್ಲ ಅಮ್ಮ. ಅಮ್ಮ ಅಪ್ಪ ಹೇಳ್ತಿದ್ರಲ್ಲ, ಮಗಳೇ ಹುಷಾರಮ್ಮ, ಹುಡುಗರು ಸರಿ ಇಲ್ಲ ಅಂತ. ಆದ್ರೆ ಮದ್ವೆ ಮಾಡ್ಕೊಡುವಾಗ ಎಂತ ಕೀಚ್ಕೊಂಡ್ ಕೊಟ್ಬಿಟ್ಟಿದ್ದೀರಾ ಅಮ್ಮ.